ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಸ್ಟಾರ್ ನಟ ಪ್ರಭಾಸ್ ಮದುವೆ ಯಾವಾಗ ಅಂತ ಕೇಳಿ ಕೇಳಿ ಅಭಿಮಾನಿಗಳು ಸುಸ್ತಾಗೋಗ್ಬಿಟ್ಟಿದ್ದಾರೆ. ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಡಾರ್ಲಿಂಗ್ ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ವಯಸ್ಸು 40 ದಾಟಿದ್ರೂ ಪ್ರಭಾಸ್ ಮಾತ್ರ ಮದುವೆ ಬಗ್ಗೆ ಆಲೋಚನೆ ಮಾಡಲೇ ಇಲ್ವಾ ಅನ್ಸುತ್ತೆ. ಆದರೆ ಇದೀಗ ದಿಢೀರ್ನೆ ಮತ್ತೆ ಬಾಹುಬಲಿ ಮದುವೆ ವಿಚಾರ ಚರ್ಚೆಗೆ ಬಂದಿದೆ. ಸಾಲು ಸಿನಿಮಾ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿರುವಂತಹ ನಟ ಪ್ರಭಾಸ್ ಮೋಸ್ಟ್ ಬ್ಯಾಚುಲರ್. ಡಾರ್ಲಿಂಗ್ಗೆ 45 ವರ್ಷಗಳು ತುಂಬಿದ್ರೂ ಕೂಡ ಇನ್ನೂ ಅವರಿಗೆ ಮದುವೆ ಭಾಗ್ಯ ಅನ್ನೋದು ರಿಯಲ್ನಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಇದಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಸಂಭವ ಬಂದಿದ್ದು ಡಾರ್ಲಿಂಗ್ ಪ್ರಭಾಸ್ ಅವರು ಮದುವೆಯಾಗುವಂತಹ ಕಾಲ ಹತ್ತಿರ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ನ ಒಬ್ಬ ಶ್ರೀಮಂತ ಉದ್ಯಮಿಯ ಮಗಳನ್ನ ಪ್ರಭಾಸ್ ಮದುವೆ ಆಗ್ತಾರಂತೆ. ಪ್ರಭಾಸ್ ಅವರ ಚಿಕ್ಕಮ್ಮ ಶ್ಯಾಮಲಾದೇವಿ ಅವರು ಹುಡುಗಿಯನ್ನ ನೋಡಿ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಚಿಕ್ಕಮ್ಮ ಆಯ್ಕೆ ಮಾಡಿದಂತಹ ಹುಡುಗಿಯನ್ನ ನೋಡಿದಂಥ ಮೇಲೇ ಪ್ರಭಾಸ್ ಮದುವೆಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಟಾಲಿವುಡ್ನ ಮೋಸ್ಟ್ ಬ್ಯಾಚುಲರ್ ಆಗಿರುವಂತಹ ಪ್ರಭಾಸ್ ಮದುವೆ ವಿಚಾರ ಗಾಸಿಪ್ ಹಾಗೂ ಊಹಾಪೋಹ ಅಂತ ಆಗಾಗ ವೈರಲ್ ಆಗ್ತಾ ಇರುತ್ತೆ. ಆದರೆ ಹುಡುಗಿ ಓಕೆ ಆಗಿದ್ದು ಉದ್ಯಮಿ ಮಗಳ ಜೊತೆಗೆ ಪ್ರಭಾಸ್ ಮದುವೆ ಆಗಲಿ ಅನ್ನುವಂತಹ ವಿಚಾರ ಕೇಳಿ ನಟಿ ಅನುಷ್ಕಾ ಶೆಟ್ಟಿ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಬೇಸರ ಮೂಡ್ಬಿಟ್ಟಿದೆ. ಪ್ರಭಾಸ್ ಅವರು ಅನುಷ್ಕಾ ಶೆಟ್ಟಿ ಅವರನ್ನೇ ಮದುವೆ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಬಟ್ ಅನುಷ್ಕಾ ಶೆಟ್ಟಿ ಅಲ್ಲ, ಬೇರೆ ಹುಡುಗಿ ಜೊತೆಗೆ ಪ್ರಭಾಸ್ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೇಳಿದಾಗ ಅನುಷ್ಕಾ ಶೆಟ್ಟಿ ಅವರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹೈದರಾಬಾದ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳನ್ನ ಪ್ರಭಾಸ್ ಮದುವೆ ಆಗ್ತಾರೆ ಅನ್ನುವಂತಹ ವಿಚಾರ ಈಗ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಹರಿದಾಡ್ಬಿಟ್ಟಿದೆ. ಇದರ ಬೆನ್ನಲ್ಲೇ ಪ್ರಭಾಸ್ ಆಪ್ತರು ಸ್ಪಷ್ಟನೆ ಕೊಟ್ಟಿದ್ದು ಉದ್ಯಮಿ ಮಗಳ ಜೊತೆಗೆ ಪ್ರಭಾಸ್ ಮದುವೆ ಅನ್ನೋದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗುವಂತಹ ಪ್ರಭಾಸ್ ಅವರನ್ನ ಕೈ ಹಿಡಿಯೋದಕ್ಕೆ ಸಾಕಷ್ಟು ಹುಡುಗಿರು ಸಿದ್ಧರಿದ್ದಾರೆ. ಆದರೆ ಡಾರ್ಲಿಂಗ್ ಪ್ರಭಾಸ್ ಮಾತ್ರ ಮದುವೆ ಮಾಡಿಕೊಳ್ಳುವಂತಹ ಮನಸ್ಸು ಮಾಡ್ತಾ ಇಲ್ಲ. ಆಪ್ತರು ಏನೇ ಹೇಳಿದ್ರು ಕೂಡ ಕಿಡಿಯಿಲ್ಲದೆ ಹೊಗೆ ಆಡೋದಿಲ್ಲ. ಹೀಗಾಗಿ ಹೈದರಾಬಾದ್ ಉದ್ಯಮಿಯ ಮಗಳ ಜೊತೆಗೆ ಪ್ರಭಾಸ್ ಮದುವೆ ಆಗುವಂತಹ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದಕ್ಕಿದ್ದಂತೆ ಹಲ್ಚಲ್ ಸೃಷ್ಟಿ ಮಾಡಿಬಿಟ್ಟಿದೆ. ಲೇಟೆಸ್ಟ್ ಕನ್ನಡಿಗಳಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.